ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸಖತ್ತಾಗಿದ್ದೀನಿ. ಟೈಮ್ ಬಂದು 8 ಗಂಟೆ ಆಗಿತ್ತು. ನಮ್ಮಮ್ಮ ಪಾಪ 3 ಗಂಟೆ ರಾತ್ರಿಗೆ ಎದ್ದು ನೀರಲ್ಲಿ ಗುರಿ ಹಾಕಿ ಸ್ನಾನ ಮಾಡಿ ಮಡಿಯಿಂದ ಮೊಸರನ್ನ ಮಾಡಿ ದೇವ್ರ ದೀಪ ಹಚ್ಚಿ ಎಲ್ಲನೂ ಮಾಡಿದರೆ, ನಾನು 7 ಗಂಟೆಗೆ ಎದ್ದು ನೀಟಾಗಿ ಸ್ನಾನ ಮಾಡಿ ಇದು ಮಾರಿಗುಡಿ ಅಂತ ಹೇಳಿ ಮಾರಮ್ಮನ ದೇವಸ್ಥಾನ ಪ್ರತಿ ಊರಲ್ಲೂ ಇರ್ತವೆ. ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದ ನೆನಪು ಅದಾದ ಊರಿಗೆಲ್ಲ ನೈಟ್ ಊಟ ಕೊಟ್ಬಿಟ್ಟು ಕೆಂಡ ಹಾಯ್ತಾರೆ. ಅದು ಕೆಂಡನ ಅಲ್ಲೇ ಬಿಟ್ಟಿದ್ದಾರೆ. ಇದು ಗೊತ್ತಲ್ವ, ನಮ್ಮ ಊರು ಓಕ್ಲಿ ಹಬ್ಬ ಮಾಡ್ತೀವಲ್ಲ, ಕುರ್ಜು ಅದು. ನಮ್ಮೂರಲ್ಲಂತೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಕಟ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲೇ ಪಕ್ಕದಲ್ಲಿ ಮಾರಮ್ಮನ ದೇವಸ್ಥಾನ ಇದೆ. ಒಳಗಡೆ ಬಂದು ಸೊಪ್ಪು, ಬೇವಿನ ಸೊಪ್ಪು ನಿಮಗೆ ಗೊತ್ತು, ಮಾರಮ್ಮಂಗೆ ತುಂಬ ಅರ್ಪಣೆ ಮಾಡೋದೇ ಬೇವಿನ ಸೊಪ್ಪು, ಹಾಗೆ ಮೊಸರನ್ನ. ತುಂಬ ಜನ ಊರಲ್ಲಿ ಅಮ್ಮ ಆಗಿದೆ ಅಮ್ಮ ಆಗಿದೆ ಅಂದರು. ನಾನು ವರ್ಕ್ ಮಾಡತ್ತವ ನಮ್ಮ ಟೀಚರ್ಸು ಸುಮಾರು ಜನ ಹೇಳಿದರು, ಅಮ್ಮ ಆಗಿರ್ಬೋದೇನೋ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ತಂಪು ತೋರಿಸಿ ಅಂತ ಹೇಳಿ. ಹಾಗಾಗಿ ನಾವು ಎಲ್ಲವನ್ನ ಮಾಡಬೇಕಲ್ವ, ಯಾವುದಾದ್ರೂ ಒಂದು ಮಾಡಿ ಸುಮ್ಮನಾಗೋದಿಲ್ಲ, ಎಲ್ಲ ಥರದ ಪ್ರಯತ್ನ ಮಾಡಬೇಕಲ್ವ. ಹಾಗಾಗಿ ಅಮ್ಮ ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಬತ್ತು. ಪಾಪ ನಮ್ಮಮ್ಮ ನಾನು ಹೇಳೋಕ್ಕಿಂತ ಮುಂಚೆನೇ ಪ್ರತಿಯೊಂದು ರೆಡಿ ಮಾಡಿಕೊಂಡು ಆಮೇಲೆ ನಾನು ಎದ್ದು ನೀಟಾಗಿ ಸ್ನಾನ ಮಾಡ್ಕೊಂಡ್ಬಂದೆ. ಈ ಥರ ಸಿಂಪಲ್ಲಾಗಿದೆ ನಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನ. ಮುಂಚೆ ಎಲ್ಲ ಹಳೆ ದೇವಸ್ಥಾನ ಆಯಿತು, ಆಮೇಲಿಂದ ಈ ಥರ ಹೊಸ್ದಾಗಿ ಕಟ್ಸಿದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದ ನೆನಪು. ಆ್ಯಂಡ್ ನನಗೂ ನನ್ನ ತಂಗಿಗೂ ಸೀತಾಳೆ ಅಂತ ಆಗ್ಬಿಟ್ಟಿತ್ತು. ನೀರುಗುಳ್ಳೆ ಥರ ಮೈಲೆಲ್ಲ ಆಗುತ್ತೆ, ಆ್ಯಂಡ್ ಅದು ಮಾರ್ಕ್ ಕೂಡ ಉಳ್ಕೊಳ್ಳುತ್ತೆ, ಅಷ್ಟು ಸುಲಭಕ್ಕೆ ಹೋಗಲ್ಲ. ಆಗ ಮಾರಮ್ಮನ ದೇವಸ್ಥಾನಕ್ಕೆ ಬಂದು ಈ ಥರ ತಂಪು ತೋರಿಸ್ಕೊಂಡು ಪೂಜೆ ಮಾಡಿಕೊಂಡು ಮಡೀಲಿದ್ದರೆ ಅದು ನಿಧಾನಕ್ಕೆ ಹುಷಾರಾಗುತ್ತೆ. ಅದೆಲ್ಲ ಹಾಸ್ಪಿಟಲಲ್ಲಿ ಹುಷಾರಾಗೋದಲ್ಲ. ಇದೆಲ್ಲ ನನ್ನ ನಂಬಿಕೆ. ನಿಮ್ಗಳಿಗೆ ಯಾರಿಗಾದ್ರೂ ಈ ಥರ ಅಮ್ಮ ಆಗಿದೆಯಾ, ಸೀತಾಳೆ ಆಗಿದೆಯಾ, ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿದ್ದೀರಾ? ಕಮೆಂಟ್ ಮಾಡಿ, ಯಾರು ಮಿಸ್ ಮಾಡಬೇಡಿ. ಈ ವಿಚಾರ ಹಳ್ಳೀಲಿ ಹುಟ್ಟಿ ಹಳ್ಳೀಲಿ ಬೆಳೆದು ಹಳ್ಳೀಲಿ ಜೀವಿಸ್ತಾ ಇರೋವಂತಹ ಪ್ರತಿಯೊಬ್ಬ ರೈತರ ಮಕ್ಕಳಿಗೆ ಅಥವಾ ಹಳ್ಳೀಲಿ ವಾಸ ಮಾಡೋವಂಥವ್ರಿಗೆ ಪ್ರತಿಯೊಬ್ರಿಗೂ ಗೊತ್ತಿರುತ್ತೆ. ಕಮೆಂಟ್ ಮಾಡೋದಂತೂ ಮಾತ್ರ ಮಿಸ್ ಮಾಡಬೇಡಿ. ಕೃತು ಗೋಲ್ಕಕ್ಕೆ ದುಡ್ಡು ಹಾಕ್ತೀನಿ ಅಂತೇಳಿ 20 ರೂಪಾಯಿ ಹಾಕ್ತಾಯಿದ್ಲು, ಅದು ಹೋಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲೇ ಇಡವ, ಅವ್ರು ಬರ್ತಾರಲ್ಲ ಎತ್ಕೋತಾರೆ ಅಂದ್ಕೊಂಡು ಅವ್ರ ಮನೆಗೆ ಹೋಗಿ ಅಪ್ಪಾಜಿ ಮನೆ ಕೀನ ಇಸ್ಕೊಬಂದಿತ್ತು. ಯಾಕಂದರೆ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗೋದ್ರಿಂದ ಬೆಳಗ್ಗೆಲೇ ಪೂಜೆ ಮಾಡಬೇಕಿತ್ತು. ಅವ್ರು ಪೂಜೆ ಮಾಡೋದು ಲೇಟ್ ಆಗುತ್ತೆ, ನಾವೇ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಕೀ ಇಸ್ಕೊಂಡಿದ್ದು. ಹಾಂ, 8:15 ಕಣಮ್ಮ. ಈಗ ಚಿಂಟು ಟಿ ವಿ ನೋಡ್ತಾ ಇದ್ದಾಳೆ. ಸ್ವಲ್ಪ ಮೊಸರನ್ನ ದೇವ್ರ ಪ್ರಸಾದ ತಿಂದು, ಹಾಗೆ ಒಂದು ಅರ್ಧ ದೋಸೆ ತಿಂದು ತಾಳಮ್ಮ ಕೊಡ್ತೀನಿ. ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಮೈಸೂರಿಗೆ. ಋತುಗೆ ಹೇಳಿಲ್ಲ ಅಳ್ತಾಳೆ ಅಂತ. ಟೈಮ್ ಬಂದು 9 ಗಂಟೆ 40 ನಿಮಿಷ. ಕೃತಜ್ಞ ಕಾನ್ವೆಂಟ್ಗೆ ಹೋದ್ಲು. ನಾನು ಬಸ್ಸು ಬೇಗನೆ ಬತ್ತು ಇವತ್ತು ಅವಳದು. ಕಾನ್ವೆಂಟ್ ಕತ್ತಿಸ್ಬಿಟ್ಟು ಬಂದೆ. ಇವಾಗ ಅಮ್ಮಂಗೆ ದೋಸೆ ಹಾಕ್ಕೊಟ್ಟೆ, ನಾನು ದೋಸೆ ತಿಂದೆ. ನೋಡಿ ಹೇರ್ ಫಾಲು, ಬಟ್ ಪರವಾಗಿಲ್ಲ ಮುಂಚೆ ತನಕ, ಬಟ್ ಕೂದಲು ಈ ಥರ ಹಿಂಗಾಗಿದೆ. ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನೀವೇ ನೋಡಿದ್ರಲ್ಲ ಬೆಳಗ್ಗೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮುಖ ನೋಡಿ, ಅಮ್ಮ ಆಗೈತೆ ತಂಪು ತೋರಿಸ್ಬೇಕು ಅಂದರು. ಸರಿ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವಾಗ ಊಟಕಳ್ಳಿಗೆ ಹೋಗ್ತಾ ಇದ್ದೀನಿ. ಡಾಕ್ಟ್ರು ಬರೋದು 5:15, ಅದಕ್ಕೆ ಒಂದು 11 ಗಂಟೆ ಮನೆ ಬಿಟ್ಟರೆ ಒಂದು 3 ಗಂಟೆ ಅಷ್ಟರಲ್ಲಿ ಅಲ್ಲಿ ಇರ್ತೀನಿ. 3 ಗಂಟೆಗೆ ಹೋದರೆ ನಾನೇ ಫಸ್ಟ್ ಆಗಿರ್ತೀನಿ. ಡಾಕ್ಟರ್ ಬರೋದು ಸಂಜೆ 5:15. ಫಸ್ಟ್ ನಾನೇ ಅಂದರೆ ತೋರಿಸ್ಕೊಂಡು ರಿಟರ್ನ್ ಬಸ್ ಹತ್ತೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ನಾನು ಇವಾಗ ದೋಸೆ ತಿನ್ನೋ. ನನಗೆ ಕೆಲಸದ್ದು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟೈತೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಹೆಂಗೆ ಅಂದರೆ ಉಗಿಯೋಂಗಿಲ್ಲ ಉಗುಳಂಗಿಲ್ಲ ಅಂತಾರಲ್ಲ, ಸರಿ ನುಂಗಂಗಿಲ್ಲ ಉಗಿಯೋಂಗಿಲ್ಲ ಅಂತ ಹಂಗಾಗ್ಬಿಟ್ಟದೆ. ಎಲ್ಲವ ಮಾಡ್ಬೋದು ಮಾಡಿ ಅಂತಾರೆ, ಬಟ್ ನಮ್ಮ ಕೈಲಿ ಆಯ್ತಾ ಇಲ್ಲ ಮಾಡೋಕ್ಕೆ. ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಸೊ ಇವಾಗಿನೇನು ಮುಖಕ್ಕೆ ಕ್ರೀಮು ಗೀಮು ಏನೂ ಹಾಕೋ ಹಾಗಿಲ್ಲ. ತಲೆ ಒಂದು ಬಚ್ಕೊಂಡು ಒಂದು ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಂಡು ಹೊರಡೋಣ ಬನ್ನಿ. ಇವಾಗ 10:10 ಟೀ ಇಡೋಣ ಅಂತ ಹೇಳಿ ಬಂದೆ. ಇವಾಗ ಟೀ ಕುಡಿದ್ಬಿಟ್ಟು ಊಟಕಳ್ಳಿಗೆ ಹೋಗಬೇಕು. ಸ್ವಲ್ಪ ಪ್ರಾಬ್ಲಮ್ ಅಂತ ಏನು ಹೇಳಿದರೆ, ಮುಂಚೆ ಇದ್ದಿದ್ದು ಅಡ್ರೆಸ್ಸು ಸ್ವಲ್ಪ ಚೇಂಜ್ ಆಗಿದೆ. ಮುಂಚೆ ಎಲ್ಲೂ ಓಡಾಡೋಕ್ಕೆ ಇರಲಿಲ್ಲ. ಊಟಕಳ್ಳಿ ಸಿಗ್ನಲ್ ಹತ್ರನೇ ಇತ್ತು ಶಾಪು, ಕ್ಲಿನಿಕ್. ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ನಂಬರೆಲ್ಲ ಮಿಸ್ ಆಗಿ ನೆನ್ನೆ ತುಂಬ ಒದ್ದಾಡಿದೆ. ನಮ್ಮ ಸುಮಕ್ಕ ಅವ್ರಿಗೆಲ್ಲ ಕಾಲ್ ಮಾಡಿ ಆ್ಯಂಡ್ ಗೂಗಲ್ ಮಾಡಿ. ನಾನು ನಿಮಗೊಂದು ವಿಚಾರ ಗೊತ್ತಾ, ಬೆಳಗ್ಗೆಯಿಂದ ನಾನು ಟೀನೇ ಕುಡಿದಿಲ್ಲ. ನಾನು ವೀಡಿಯೋನೇ ಹಾಕಲೇ ಇಲ್ಲ ಮೊನ್ನೆ. ಇದು ಆ್ಯಕ್ಚುಲಿ ನಿಮಗೆ ಮೊನ್ನೆ ಆಗುತ್ತೆ. ಮೊನ್ನೆ ನಾನು ವೀಡಿಯೋನೇ ಹಾಕಿಲ್ಲ. ನನಗೆ ತುಂಬ ಬೇಜಾರಾಗೋಯಿತು, ನಾನು ವೀಡಿಯೋ ಮಿಸ್ ಮಾಡಿದ್ನಲ್ವಾ ಅಂತ ಹೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ವೀಡಿಯೋ ಹಾಕ್ದಂಗೆ ಇರಬೇಕಾಗುತ್ತೆ. ನನಗೆ ತುಂಬ ದಿನಗಳ ನಂತರ ವೀಡಿಯೋ ಹಾಕ್ದಂಗೆ ಇದು ಮಾಡೋದಲ್ಲ ಅಂತೇಳಿ ಬೇಜಾರಾಯಿತು. ಇವಾಗ ಟೀ ಕುಡಿದ್ಬಿಟ್ಟು ಹೊರಡೋಣ ಬನ್ನಿ.
ಫ್ರೆಂಡ್ಸ್ ನಾನು ಮೈಸೂರಿಗೆ ಹೊರಟೆ. ಹಾಂ ಹಾಂ ಯಾಕೆ ಎಲ್ಲಿಗೆ? ನಿನ್ನ ಬೈಕಲ್ಲಿ ಬರಕ್ವಾ? ಅಪ್ಪರ ಲೇಟ್ ಹಾಕಲ್ಲ, ನಾನೇ ಫಸ್ಟ್ ಆದರೂ ಬೇಗ ಬರ್ತೀನಿ ಕತೆ. ಮುಕ್ಕಾಲು ತಂದರೆ ಕೊಪ್ಪಳು ಗೇಟ್ ಹತ್ರ ಅಪ್ಪಾಜಿ ಬಿಟ್ಬಿಟ್ಟು ಹೋಯ್ತು. ನಾನು ನೋಡಿ ಛತ್ರಿ ತರಬೇಕು ಅಂದ್ಕೊಂಡು ಮರ್ತ್ಕೊಂಡ್ಬಂದೆ. ಅಪ್ಪಾಜಿ ಕೆಲಸ ಮಾಡ್ತಾಯಿತ್ತು, ಅದಕ್ಕೆ ಗೇಟ್ ಹತ್ರನೇ ಬಿಟ್ಬಿಟ್ಟು ಹೋಯ್ತು. ನಾನು ಎಂಥದ್ದು ಇದ್ರು ಅಂದರೆ ಬಸ್ಸು ಹೋಯ್ತು, ನಾನು ನಿಂತಿದ್ದೆ, ನೋಡಿದ್ರಲ್ಲ ನಿಲ್ಲಿಸ್ತಾರೆ ಅಂದ್ಬಿಟ್ಟು ನಾನು ಕೈ ಅಡ್ಡಿ ಹಾಕಲಿಲ್ಲ. ಖಾಲಿ ಬಸ್ ಹೋಯ್ತು, ನಾನು ಒಬ್ಬಳೇ ಬೇರೆ ನಿಂತಿದ್ದು, ಅವ್ರು ನಿಲ್ಲಿಸ್ಲೇ ಇಲ್ಲ ಗೈಸ್, ಹೋಗೇ ಬಿಟ್ಟರು. ನನಗೆ ಇವಾಗ ನೋಡಿ ಮತ್ತೆ ಇನ್ನು ಎಷ್ಟು ಗಂಟೆಗೆ ಬಸ್ ಬರುತ್ತೋ ಗೊತ್ತಿಲ್ಲ, ಕಾಯಬೇಕು. ಅಟ್ಲೀಸ್ಟ್ ಆಟೋಗಳಾದರೂ ಬಂದರೆ ಹೋಗ್ಬಿಡ್ತೀನಿ, ಅಥವಾ ಗೊತ್ತಿರೋರು ಏನಾದರೂ ಬೈಕಲ್ಲಿ ಬಂದರೆ ಓಕೆ. ನೋಡಿ ಸುಮ್ಮನೆ ಹೋಯ್ತು, ನಾನು ನಿಂತಿದ್ದೆ, ನಿಲ್ಲಿಸ್ತಾರಲ್ವಾ ಪ್ಯಾಸೆಂಜರ್ನ ನೋಡಿಬಿಟ್ಟು ಅಂದ್ಕೊಂಡೆ, ಅವ್ರು ನಿಲ್ಲಿಸ್ಲೇ ಇಲ್ಲ. ನನ್ನ ಮುಖ ಬೇರೆ ನೋಡಿ ಹಿಂಗಾಗ್ಬಿಟ್ಟೈತೆ, ಛತ್ರಿ ಬೇರೆ ತಂದಿಲ್ಲ. ಸೊ ನೋಡೋಣ, ಯಾರಾದರೂ ಗೊತ್ತಿರೋರು ಬಂದರೆ ಹೋಗೋಣ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಡಾಕ್ಟರ್ ಬರೋದು 5:30ಗೆ, ಏನು ಮಾಡೋಂಗಿಲ್ಲ. ಅಟ್ಲೀಸ್ಟ್ ನಾನು 2:30-3 ಗಂಟೆಗೆ ಹೋದರೆ ನಾನೇ ಫಸ್ಟ್ ಆಗ್ತೀನಿ. ಕಾಯ್ಕೊಂಡು ಕೂತ್ಕೊಂಡು ಡಾಕ್ಟ್ರು ಬಂದ ತಕ್ಷಣ ತೋರಿಸ್ಕೊಂಬಿಟ್ಟು ನಾನು ಮನೆಗೆ ಬರ್ಬೋದು. ಅಪ್ಪಾಜಿಗೆ ಹೇಳಿದ್ದೀನಿ ಬರೋದು ಲೇಟ್ ಆಗುತ್ತೆ ಅಂತ, ಬರ್ತೀನಿ ಕರ್ಕೊಬರ್ತೀನಿ ಅಂತ ಹೇಳೈತೆ. ಯಾಕಂದರೆ ಗೊತ್ತಲ್ಲ, ಮುಂಚೆ ಎಲ್ಲ ಹೋಗಿ ಬಂದಿದ್ದೀನಲ್ಲ, ಅವರಿಗೂ ಗೊತ್ತು. ಬರ್ತೀನಿ ನಾನು ಸಾಲಿಗ್ರಾಮಕ್ಕೆ ಅಂತ ಹೇಳೈತೆ. ಡಾಕ್ಟ್ರು ಬಂದ ತಕ್ಷಣ ತೋರಿಸ್ಕೊಂಡ್ರೆ ನಾನು ಎಷ್ಟು ಒಂದು 7:30-8 ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತೀನಿ. ಬನ್ನಿ ಇವಾಗ ಆಟೋ ಗೀಟೋ ಬಂದರೆ ಹೋಗೋಣ. ಮನೆ ಛತ್ರಿ ತರಲಿಲ್ಲ. ನಾನಿವಾಗ ಊಟಕಳ್ಳಿ ಸಿಗ್ನಲ್ ಹತ್ರ ಹಿಡ್ಕೊಂಡೆ. ಇಲ್ಲಿಂದ ಒಂದು 10 ನಿಮಿಷ ಆಗುತ್ತೆ ಅಂತಲೇ ಹಿಡ್ಕೊಂಡು ಹೋದರೆ, ಯಾಕಂದರೆ ಅಡ್ರೆಸ್ ಚೇಂಜ್ ಆಗಿದೆ ಅಂತ ಹೇಳಿದ್ನಲ್ವ ಕ್ಲಿನಿಕ್ದು. ನಾನಿವಾಗ ಎಷ್ಟು ಗಂಟೆಗೆ ಬಂದಿದ್ದೀನಿ ಗೊತ್ತಾ? 12:30ಗೆ ಬಂದಿದ್ದೀನಿ ಫ್ರೆಂಡ್ಸ್. ಡಾಕ್ಟ್ರು ಬರೋದು ಎಷ್ಟು ಗಂಟೆ ಗೊತ್ತಾ? 5:30ಗೆ. ಒಂದು 2 ಗಂಟೆ ಆಗುತ್ತೆ ಅಂದ್ಕೊಂಡೆ, ಬಟ್ ಎಲ್ಲೂ ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಲ್ವಲ್ಲ, ಹಾಗಾಗಿ ಈಗ ಹೆಂಗಪ್ಪ ಟೈಮ್ ಪಾಸ್ ಮಾಡೋದು. ಮತ್ತು ಏನು ಇನ್ನೊಂದೇನೋ ಪವರ್ ಬ್ಯಾಂಕ್ ತರೋಣ ಅಂದ್ಕೊಂಡೆ, ಯಾಕಂದರೆ ಲಾಸ್ಟ್ ಟೈಮು ಒಬ್ಬಳೇ ಕೂತಿದ್ದು ಫೋನ್ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. 1% ಇಟ್ಕೊಂಡು ನಾನು ಮನೆಗೆ ಬಂದಿದ್ದೆ. ಇವಾಗ ಪವರ್ ಬ್ಯಾಂಕ್ ತರೋಣ ಅಂದರೆ ಪವರ್ ಬ್ಯಾಂಕ್ ತಂದಿಲ್ಲ, ಫೋನು ನೋಡೋಂಗಿಲ್ಲ, ಅಚ್ಚುಕಟ್ಟಾಗಿ ಕೂತ್ಕೋಬೇಕು. ಅದಕ್ಕೆ ನಾನು ಆಟೋ ಮಾಡ್ಕೊಂಡೋದ್ರೆ 50 ರೂಪಾಯಿ ಅಂತ. ನಾನು ಆಟೋ ಮಾಡ್ಕೊಂಡು ಹೋಗಲ್ಲ, ಫುಲ್ ಟೈಮ್ ಇದೆಯಲ್ಲ, ಹಾಗಾಗಿ ಕೇಳ್ಕೊಂಡು ಇದಾಗ ನಡ್ಕೊಂಡು ಹೋಗ್ತೀನಿ. ಅಂದವೇ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ. ಹಾಗೆ ಊಟ ಮಾಡ್ಕೊಬಿಡ್ತೀನಿ, ಎಲ್ಲಾದರೂ ಹೋಟ್ಲಿಗೆ ಕಂಡ್ರೆ ನಿಯರ್ ಬೈ ಊಟ ಕೂಡ ಮಾಡ್ಕೊಬಿಡ್ತೀನಿ. ಯಾಕಂದರೆ ಒಂದು ಸಲ ಕ್ಲಿನಿಕ್ ಒಳಗಡೆ ಹೋದರೆ ಇನ್ನು ಆಚೆ ಕಡೆ ಎಲ್ಲೂ ಹೋಗಲ್ಲ ನಾನು. ಕಾಯಬೇಕು ಅನ್ನೋದೊಂದೇ ದೊಡ್ಡ ಸಮಸ್ಯೆ ಇವಾಗ, 12:30ಇಂದ 5:30 ತನಕ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಈಗ ಸಿಗ್ನಲ್ ಪಾಸ್ ಮಾಡಬೇಕು, ನಾನು ಫೋನ್ ಆಫ್ ಮಾಡ್ತೀನಿ. ಆ ಕಡೆ ಜಂಪ್ ಆಗೋಣ ಇವಾಗ. ಟ್ರಾಫಿಕ್ ಪೊಲೀಸ್ ಇದ್ದರು, ಅಡ್ರೆಸ್ ಕೇಳಿದೆ, ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಇನ್ನೊಬ್ರು ಅಂಕಲ್ಗೆ ಏನೋ ಕೊಟ್ಟರು. ಮೊಬೈಲಲ್ಲಿ ತೋರಿಸ್ದೆ, ನನಗೆ ಗೊತ್ತಿತ್ತು, ಬಟ್ ಅದನ್ನು ಎಡ್ಕೊಂಡು ಹೋಗ್ಬೇಕಲ್ಲ, ಹೆಂಗೆ ಅಂತ ಗೊತ್ತಿಲ್ವಲ್ಲ. ಇಲ್ಲೇ ಸ್ಟ್ರೈಟ್ ಹೋಗಿ ಅಲ್ಲಿ ರೈಟ್ ತಿರ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಆನ್ ದ ವೇ ಹೋಟೆಲ್ ಸಿಕ್ಕಿದ್ರೆ ಲಂಚು ಕೂಡ ಮುಗಿಸ್ಕೊಂಡು ಕ್ಲಿನಿಕ್ಗೆ ಹೋಗಿ ಅಚ್ಚುಕಟ್ಟಾಗಿ ಕೂತ್ಕೊಳ್ಳೋಣ. ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮೂರು ಪೂಜಾ ಸಿಕ್ಕಿದ್ರು, ಮನೆ ಕರ್ಕೊಬಂದ್ರು. ನಾನು ಬರ್ತಾಯಿದ್ದೆ ರೋಡಲ್ಲಿ, ಹಾಗೆ ನಮ್ಮ ಜೊತೆ ಓದಿದ್ದು ಪೂಜಾ ಅಂತ, ನಮ್ಮ ಮುಂಡೂರು ಹುಡುಗಿ ಸಿಕ್ಕಿದ್ಲು. ಬಾರಕ್ಕ ಅಂತ ಅಂದು, ಮಗುನ ಕಾನ್ವೆಂಟಿಂದ ಕರ್ಕೊಬರೋಕ್ಕೆ ಅಂತ ಹೇಳಿ ಬರ್ತಾಯಿದ್ಲು ಮೇನ್ ರೋಡಲ್ಲಿ. ನಾನು ಕ್ಲಿನಿಕ್ ಕೇಳ್ಕೊಂಡು ಹೋಗ್ತಾಯಿದ್ದೆ. ಸಿಕ್ಕಿ ಟೀ ಕುಡಿವೆ ಬನ್ನಿ ಅಕ್ಕ ಅಂತ ಮನೆಗೆ ಕರ್ಕೊಬಂದ್ಲು ಗೈಸ್. ಸೊ ಟೀ ಕುಡಿತಾ ಇದ್ದೀನಿ. ಇಲ್ಲಿಂದ ಟೀ ಕುಡ್ಕೊಂಡು ಕ್ಲಿನಿಕ್ಗೆ ಹೋಗಬೇಕು. ಬಾಯ್ ಮಾಡಿ. ನಾನು ಹೊರಟೆ ಗೈಸ್ ಪೂಜನ ಮನೆಯಿಂದ. ಪೂಜಂಗೆ ಥ್ಯಾಂಕ್ ಯು ಹೇಳಬೇಕು, ಪಾಪ ಇಷ್ಟೊತ್ತು ತನಕ ನಂಗೆ ಕರ್ಕೊಂಡು ಮಾತಾಡಿಕೊಂಡು ಕೂತಿದ್ದು. ಇವಾಗ ನಾನು ಹೊರಟೆ, ಟೈಮ್ ಬಂದು 2:45 ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೀನಿ. ಪೂಜಾ ನನಗೆ ಕಳಿಸ್ಬಿಟ್ಟು ಹೋದ್ಲು. ನೋಡಿ ಹೆಂಗೆ ಏನಪ್ಪ ಮಾಡೋದು, ಇಷ್ಟು ಬೇಗ ಬಂದಿದ್ದೀನಿ ಅಂದ್ಕೊಂಡೆ. ಪಾಪ ಅವಳು ದೇವ್ರು ಸಿಕ್ಕಿದ್ಲು, ಕೂತಿದ್ದು, ಕಷ್ಟ ಸುಖ ಮಾತಾಡಿದ್ರು, ನನ್ನ ಲೈಫ್ ಸ್ಟೋರಿ ಬಗ್ಗೆ ಕೇಳಿದ್ಲು, ಹೇಳಿದೆ. ಇಷ್ಟೊತ್ತು ತನಕ ಇದ್ದೆ ಅವ್ರ ಮನೆ. ಪಾಪ ಬಸ್ ಸ್ಟಾಪ್ಗೂ ನಂಗೆ ಗೊತ್ತಾಗಲ್ಲ ಅಂತೇಳಿ ಅವಳೇ ಬಂದು ಇಲ್ಲಿ ಬಿಟ್ಕೊಟ್ಲು. ಇಲ್ಲಿಂದ ಎಲ್ಲೋ ಹತ್ತಿರ ಹೋಗ್ಬೇಕು ಇವಾಗ, ಬನ್ನಿ ಹೋಗೋಣ. ಇದೇ ಹಾಸ್ಪಿಟ್ಲಿಗೆ ಆಚೆ ಕಡೆಯಿಂದ ತೋರ್ಸೋಕ್ಕಾಗಲಿಲ್ಲ. ರತ್ನ ಮೇಡಮ್ ಜೊತೆ ಕಾಲಲ್ಲಿ ಮಾತಾಡೋ, ನಿಮಗೆ ಅಂದರೆ ರೋಡ್ ಯಾವುದು ಅಂತ ಹೇಳಿ ಆಚೆ ಕಡೆಯಿಂದ ತೋರಿಸ್ತೀನಿ. ಯಾವಾಗಲೂ ಈವ್ನಿಂಗ್ ಮೇಲೆ ಬರ್ತಿದ್ದಿತ್ತು, ಬಟ್ ಏನೂ ಗೊತ್ತಿಲ್ಲ, ನನ್ನ ಪುಣ್ಯ ಏನೋ ನಾನು 5 ಗಂಟೆಗೆ ಬರ್ತಾರೆ ಅಂತೇಳಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ಬಂದೆ. ಡಾಕ್ಟರ್ ರಾಘವೇಂದ್ರ ಸರ್ ಇದ್ದಾರಂತೆ, ಫುಲ್ ಖುಷಿ ಆಗೋಯಿತು. ತೋರಿಸ್ಕೊಂಡು ಮನೆಗೆ ಬೇಗ ಹೋಗ್ಬೋದಲ್ವ ಅಂತ ಹೇಳಿ. ಸೊ ಯಾರೋ ಪೇಷಂಟ್ಸ್ ಇದ್ದಾರೆ ಅಂದರೆ, ಸೊ ಏನು ಹೇಳ್ತಾರೆ ನೋಡೋಣ. ಫ್ರೆಂಡ್ಸ್ ಒಂದು 10 ನಿಮಿಷ ವೆಯ್ಟ್ ಮಾಡಿದೆ. ಪಾಪ ಡೋರು ಸೌಂಡ್ ಬಂತು, ನಾನು ಹೆದ್ರೆ ಹೋದೆ. 10 ನಿಮಿಷ ವೆಯ್ಟ್ ಮಾಡಿದೆ. ಸೊ ಯಾರೋ ಇದ್ದರು
ಪೇಷಂಟ್ಸು. ಅದಾದಮೇಲೆ ಬಂದೆ. ಇಲ್ಲಿ ನೋಡಿ ಕಾಣ್ತಿದ್ಯಾ ಬಿಸಿಲಿಗೆ ಏನೋ ಗೊತ್ತಾಗ್ತಾ ಇಲ್ವಲ್ಲ. ಸೊ ಅವ್ರೇನೋ ಕೆಲಸದ ಮೇಲೆ ಬಂದಿದ್ರಂತೆ. ಆ್ಯಕ್ಚುಲಿ ಕೆಲಸದ ಮೇಲೆ ಬಂದಿದ್ದೆ ಕಣಮ್ಮ ಅಂದರು. ಸರ್ ನಾನು ದೂರದಿಂದ ಬಂದಿದ್ದೀನಿ ಸರ್ ಅಂದೆ. ನಾನು ಮತ್ತು ಇನ್ನೊಬ್ರು ಯಾವುದೋ ಹುಡುಗ ಆಯಿತು ನೋಡಿದ್ರು. SR ಸ್ಕಿನ್ ಆ್ಯಂಡ್ ಹೇರ್ ಸೆಂಟರ್ ಡಾಕ್ಟರ್ ರಾಘವೇಂದ್ರ ಅವರು ಸ್ಕಿನ್ ಆ್ಯಂಡ್ ಹೇರ್ ಸ್ಪೆಷಲಿಸ್ಟು. ಸೊ ಎಲ್ಲಿದೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಪಕ್ಕದಲ್ಲೇ ಒಂದು ಹೋಟ್ಲಿದೆ ಗೈಸ್. ಯಾಕೆ ಹುಡುಗಿ ಫೋನ್ ಹಿಡ್ಕೊಂಡು ಹಿಂಗೆ ಮಾತಾಡ್ತದಲ್ಲ ಅನ್ಕೋತಾರೇನೋ. ಊಟಕಳ್ಳಿ ಸಿಗ್ನಲಿಂದ ನೆಕ್ಸ್ಟ್ ಸ್ಟಾಪು ಇದು. ನೆಕ್ಸ್ಟ್ ಸ್ಟಾಪ್ ಬಂದು ಡಬಲ್ ರೋಡ್ ಬರುತ್ತೆ. ಈ ಕಡೆ ಒಂದು ರೋಡ್ ಬರುತ್ತೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ವ, ಅದೇ ಮೇಯ್ನ್ ರೋಡು, ಮೈಸೂರಿಗೆ ಹೋಗೋ ರೋಡು. ಇದ್ರ ಪಕ್ಕ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಗರಸಭೆ ಅಂತ ಹೇಳಿ ಒಂದು ಬಿಲ್ಡಿಂಗ್ ಇದೆ. ಓಕೆ, ನೀವು ನಗರಸಭೆ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಅಲ್ಲಿಗೆ ಬಂದರೆ ಅಲ್ಲಿಂದ ಇಲ್ಲಿಗೆ ಒಂದು 7-8 ನಿಮಿಷ ನಡ್ಕೊಬರ್ಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೋಡಲ್ಲಿ ಬರಬೇಕು ನೀವು. ನಾನು ವಾಪಸ್ ಹೋಗ್ತಾ ಇದ್ದೀನಿ. ನೀವು ಬರಬೇಕಾದ್ರೆ ಹಿಂಗೆ ಮೇಲ್ಗಡೆ ಬರಬೇಕು. ನಾನೀಗ ಡೌನ್ ಹೋಗ್ತಾ ಇದ್ದೀನಿ. ಈಗ ನಗರಸಭೆ ಬಿಲ್ಡಿಂಗ್ ತೋರಿಸ್ತೀನಿ. ಆ ಬಿಲ್ಡಿಂಗ್ ನೋಡಿಕೊಂಡ್ರೆ ನೀವು ಅಲ್ಲಿಂದ ಇಲ್ಲಿಗೆ ಬರೋದು ಈಸಿ. ಸೊ ತುಂಬ ಚೆನ್ನಾಗಿ ನೋಡ್ತಾರೆ. ಬಿಲ್ ಎಷ್ಟಾಯಿತು ಗೊತ್ತಾ? 2000 ಆಯಿತು. ನನ್ನ ಮುಖ ಸುಟ್ಟೋಗ್ಬಿಟ್ಟಿದೆಯಂತೆ. ಸನ್ಸ್ಕ್ರೀನ್ ಯೂಸೇ ಮಾಡಬೇಡಿ, ತುಂಬ ಕೆಮಿಕಲ್ ಇರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಪಾನ್ಸ್ ವೈಟ್ ಬ್ಯೂಟಿ ಹಾಕಲೇಬಾರ್ದು ಕಣಮ್ಮ ಡೈಲಿಯ, ಅಪರೂಪಕ್ಕೆ ಫಂಕ್ಷನ್ಗೆ ಹಾಕಿ ಅಷ್ಟೇನೇನೆ ಅಂತ ಹೇಳಿದ್ರು. ನನಗೆ ಎಷ್ಟು ಥರ ಮೆಡಿಸನ್ ಕೊಟ್ಟಿದ್ದಾರೆ ಅಂದರೆ ನೀವು ಶಾಕ್ ಆಗ್ತೀರಾ. ಫಂಗಲ್ ಇನ್ಫೆಕ್ಷನ್ ಕೂಡ ಕೇಳಿದೆ, ತೋರಿಸ್ದೆ. ಅದೇ ಹಳೆ ರೆಸಿಪ್ಟ್ ಕೇಳಿದ್ರು, ಕಳೆದೋಗಿದೆ ಅಂದರು. ಕಳೆದು ಹಾಕ್ಕೊಂಡು ಬಂದಿದ್ದೀರಲ್ಲ ಅಂದ್ಬಿಟ್ಟು ಇವಾಗ ಪ್ರೆಸೆಂಟ್ ನನ್ನ ಫಂಗಲ್ ಇನ್ಫೆಕ್ಷನ್ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ನೋ ಇಂಜೆಕ್ಷನ್, ನೋ ಏನೂ ಇಲ್ಲ. ಸೊ ಓನ್ಲಿ ಟ್ಯಾಬ್ಲೆಟ್ಸ್ ಅಷ್ಟೇನೆ. ಈ ನಗರಸಭೆ ಬಿಲ್ಡಿಂಗ್ ಎಲ್ಲೋಯ್ತಪ್ಪ ನೋಡ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ರೋಡ ಚೆನ್ನಾಗಿ. ಯಾರಾದರೂ ಬರೋರಿದ್ದರೆ ಬನ್ನಿ. ನಾನಂತೂ ಖಂಡಿತವಾಗ್ಲೂ ರೆಫರ್ ಮಾಡ್ತೀನಿ. ನನ್ನ ಫಂಗಲ್ ಇನ್ಫೆಕ್ಷನ್ 80% ಹುಷಾರಾಗಿದ್ದು ಈ ಡಾಕ್ಟರಿಂದನೇ. ಎಲ್ಲಿ ತೋರಿಸಿದ್ರು ಕೂಡ ಹುಷಾರಾಗಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಹುಷಾರಾಯಿತು. ಅದಕ್ಕೋಸ್ಕರ ಇಷ್ಟು ದೂರ ಬಂದೆ. ನನ್ನ ಪುಣ್ಯಕ್ಕೆ ಅವರು ಏನೋ ಕೆಲಸದ ಮೇಲೆ ಬಂದಿದ್ರಂತೆ. ಇಲ್ಲಾಂದರೆ ನಾನು ಸಂಜೆ 5:30 ತನಕ ಕಾಯಬೇಕಿತ್ತು. ಎಷ್ಟು ಖುಷಿ ಆಗೋಯ್ತು ಗೊತ್ತಾ? ಅಯ್ಯೋ, ರಾಯರ ಆಶೀರ್ವಾದದಿಂದ ಇಲ್ಲೇ ಸಿಕ್ಬಿಟ್ರಲ್ಲಪ್ಪ ಅಂತ ಫುಲ್ ಖುಷಿ ಆಗೋಗಿದೆ. ಒಳಗಡೆ ಸ್ಕಿನ್ನೆಲ್ಲ ಬರ್ನ್ ಆಗೋಗ್ಬಿಟ್ಟೈತಂತೆ ನನಗೆ. ಅವೆಲ್ಲ ಹಾಕಬೇಡ ಕಣಮ್ಮ ಅಂದರು. ಒಂದು ಫೇಸ್ ವಾಶ್ ಕೊಟ್ಟಿದ್ದಾರೆ, ಮತ್ತು ಒಂದು ಜೆಲ್ ಕೊಟ್ಟಿದ್ದಾರೆ, ಆ್ಯಂಡ್ ಒಂದು ಡೈಲಿ ಮಾಯ್ಶ್ಚರೈಸರ್ ಹಾಕ್ಕೊಳಕ್ಕೆ ಒಂದು ಮಾಯ್ಶ್ಚರೈಸರ್ ಕೊಟ್ಟಿದ್ದಾರೆ, ಮತ್ತು ಮಾತ್ರೆಗಳು ಕೊಟ್ಟಿದ್ದಾರೆ. ಫುಲ್ ಕೊಟ್ಟಿದ್ದಾರೆ ಗೈಸ್. 2000 ಬಿಲ್ ಆಯಿತು. ಪರವಾಗಿಲ್ಲ. ಇನ್ನು ದೊಡ್ಡ ಹಾಸ್ಪಿಟ್ಲಿಗೆ ಇಲ್ಲೊಂದು ಖಾಲಿದು ಈ ಥರ ಫೀಲ್ಡ್ ಇದೆ. ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ ನೋಡಿ. ಆ ಪೆಟ್ರೋಲ್ ಬಂಕ್ ನೆನ್ಪಿಟ್ಕೊಂಬಿಟ್ರೆ ಪೆಟ್ರೋಲ್ ಬಂಕಿಂದ ಮುಂದೆ ಒಂದು 10 ನಿಮಿಷ ನಡ್ಕೊಬರ್ಬೇಕು. ಸೊ 2000 ಆಯಿತು. ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ಒಂದೊಂದು 10,000ನೇ ಬಿಲ್ ಮಾಡ್ತಾರೆ ಬಿಡಿ. ನನಗೇನು 2000, ಯಾಕಂದರೆ ಮುಂಚೆ ಎಲ್ಲ ಬರ್ತಿದ್ನಲ್ಲ ಅವಾಗೆಲ್ಲ 2,000ನೇ ಆಗ್ತಿದ್ದು ಫಂಗಲ್ ಇನ್ಫೆಕ್ಷನ್ಗೆ. ಹಾಗಾಗಿ ನಾನೊಂದು 2-2.5 ತಂದಿದ್ದೆ ಇರಲಿ ಅಂತ ಹೇಳಿ. ಸೊ ಎಲ್ಲ ಅಕೌಂಟಲ್ಲಿ ಕ್ಯಾಶ್ ಅಂತೂ ನಾನು ಕ್ಯಾರಿ ಮಾಡಲ್ಲ. 10 ರೂಪಾಯಿ ಅದೇ ಕ್ಯಾಶ್ ಅಷ್ಟೇನೇ. ಸೊ ತುಂಬ ಖುಷಿ ಆಯಿತು. ಇವಾಗ ನೋಡೋಣ. ಪಿಜ್ಜಾ ನೋಡ್ಬಿಟ್ಟಂತೂ ಬಾಯಲ್ಲಿ ನೀರು ಬತ್ತಿತ್ತು. ತಿನ್ನೋಕ್ಕಾಸೆ, ತಿಂದುಬಿಟ್ರೆ ಎಲ್ಲ ಅಲರ್ಜಿ ಜಾಸ್ತಿ ಆಯ್ತದೋ ಅಂತ. ಮತ್ತು ನಾನ್ ವೆಜ್ ತಿನ್ನಲ್ಲ ಒಂದು ವಾರದ ಗಂಟೆ. ಯಾಕಂದರೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಬೆಳಗ್ಗೆ, ಹಾಗಾಗಿ ನಾನ್ ವೆಜ್ ತಿನ್ನಲ್ಲ. ಯಾಕೆ ಮುಖ ತೋರಿಸ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಮುಖ ನೋಡೋ ಪರಿಸ್ಥಿತಿ ಇಲ್ಲ. ಆ್ಯಂಡ್ ಬಿಸಿಲಲ್ವಾ, ಆಮೇಲೆ ವೆಹಿಕಲ್ ಎಲ್ಲ ಬರ್ತಾ ಇರ್ತವೆ. ಕ್ಯಾಮ್ರಾ ನೋಡ್ಕೊಂಡು ಮುಂದೆ ಮಾತಾಡೋಕ್ಕಾಗಲ್ಲ. ಬ್ಯಾಕ್ ಕ್ಯಾಮ್ರಾ ಆದರೆ ಅಂದರೆ ನಿಮಗೆ ರೋಡ್ಗಳು ಗೊತ್ತಾಗುತ್ತೆ. ಈ ನಗರಸಭೆ ಕಾರ್ಯಾಲಯ ಊಟಗಳ್ಳಿ ಇದನ್ನು ತೋರಿಸೋಣ ಅಂತ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದು. ಇವಾಗ ಸಿಕ್ತು. ಇಲ್ಲಿಂದ 10 ನಿಮಿಷ ನೀವು ನಡಿಬೇಕು ನೋಡಿ. ನಗರಸಭೆ ಕಾರ್ಯಾಲಯ ಊಟಕಳ್ಳಿ ಇದೇ ರೋಡು, ಒಂದೇ ರೋಡು. ಇಲ್ಲಿಂದ ಸ್ಟ್ರೈಟು ಒಂದೇ ರೋಡ್ ನಡ್ಕೊಂಡು ಹೋಗ್ಬೇಕು. ಅಲ್ಲೊಂದು ಬ್ಲೂ ಕಲರ್ ಕಾಣ್ತಾ ಇದೆ ನೋಡಿ, ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ಅಂತ. ಈ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ ಅದೇನೇ ಕ್ಲಿನಿಕ್ಕು. ಸೊ ನಿಮ್ಗೆ ಅಡ್ರೆಸ್ ಗೊತ್ತಾಗಿದೆ ಅನ್ಕೋತೀನಿ. ಇಲ್ಲಿಂದ ಬಂದರೆ ಇದು ಮೇಯ್ನ್ ರೋಡು ಗೈಸ್. ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮೇಯ್ನ್ ರೋಡು. ಸಿಗ್ನಲಿಂದ ನೆಕ್ಸ್ಟ್ ಸ್ಟಾಪ್, ಊಟಕಳ್ಳಿ ಸಿಗ್ನಲಿಂದ ನೆಕ್ಸ್ಟ್ ಸ್ಟಾಪಿಗೆ ಬಂದು ಇಲ್ಲಿ ಡಬಲ್ ರೋಡಲ್ಲಿ ನಡ್ಕೊಂಬಂದರೆ ಇಲ್ಲಿ ನಗರಸಭಾ ಕಾರ್ಯಾಲಯ ಅಂತಿದೆ. ಇದು ಲೊಕೇಶನ್ನು. ಆ್ಯಂಡ್ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಭಾರತ್ ಪೆಟ್ರೋಲ್ ಬಂಕ್. ಓಕೆನಾ? ಇವಾಗ ನಾನು ಬಸ್ ಸ್ಟಾಪ್ಗೆ ಹೋಗ್ತೀನಿ, ಆಮೇಲಿಂದ ಸಿಗೋಣ. ಓಕೆ, 20 ನಿಮಿಷ ಆಯಿತು ಬಸ್ ಸ್ಟಾಪ್ಗೆ. ಒಂದು ಬಸ್ಸು ಸ್ಟಾಪ್ ಕೊಡ್ತಾ ಇಲ್ಲ. ಇವಾಗ ಅಲ್ಲಿ ರೆಡ್ ಬಸ್ ಹೋಗ್ತಾ ಇದೆ ನೋಡಿ, ಅದು ಸಾಲಿಗ್ರಾಮ ಡೈರೆಕ್ಟ್ ಬಸ್ಸು. ನಿಲ್ಲಿಸ್ಲೇ ಇಲ್ಲ. ನಾನು ಇಲ್ಲಿ ನಿಂತಿದ್ದೀನಿ, ಅದೇ ಸಿಗ್ನಲ್ಲು, ಇದೇ ಬಸ್ ಸ್ಟಾಪು. ಒಂದು ಬಸ್ಸು ನಿಲ್ಲಿಸ್ತಾ ಇಲ್ಲ. KR ನಗರಕ್ಕಾದರೂ ಹೋಗೋಣ ಅಂದರೆ ಅದು ನಿಲ್ಲಿಸ್ತಾ ಇಲ್ಲ. ಡೈರೆಕ್ಟ್ ಸಾಲಿಗ್ರಾಮ ಬಸ್ಸು ನಿಲ್ಲಿಸ್ಲೇ ಇಲ್ಲ. ಬಿಸಿಲು ಬೇರೆ, ನಾನು ಜೊತೆಗೆ ಬೇರೆ ತಂದಿಲ್ಲ. ಊಟನೂ ಮಾಡಿಲ್ಲ ಫ್ರೆಂಡ್ಸಸ್ ಬರ್ತಾ ಇಲ್ಲ. ಪಾಪ ಪೂಜೆ ಹಿಂಸೆ ಮಾಡಿಲ್ಲ ಊಟ ಮಾಡೋಕ್ಕ ಅಂತ. ಅಯ್ಯೋ ನನ್ನ ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ ಬೇಡ ಕನ್ನವ ಅಂತ ಹೇಳಿ ಹೊರಟೆ. ಅದಾಗ ಆಯ್ತಲ್ಲ ಬೇಗ ಹೋಗಿ ಊಟ ಮಾಡೋಣ ಮನೇಲಿ ಅಂದರೆ ಬಸ್ಸೇ ಸಿಗ್ತಾ ಇಲ್ಲ.
ಫ್ರೆಂಡ್ಸ್ 5:55ಕ್ಕೆ ಬಂದೆ. ಫುಲ್ ರಶ್. ನನಗೆ ಹೆಂಗೋ ಎಲ್ಲೋ ಮಧ್ಯದಿಂದ ಸೀಟ್ ಸಿಕ್ತು, ಕೂತಿದೆ. ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದೆ. ನನ್ನ ಹಿಂದೆ ನೋಡಿ ಕೊಣನೂರಿಗೆ ಎಷ್ಟು ಜನ ಇದ್ದಾರೆ. ಇವಾಗ ಮನೆಗೆ ಹಾಲು ಬೇಕು, ಹಾಗೆ ಕೃತಿಗೆ ಫ್ರೂಟ್ಸ್ ಬೇಕು ಸ್ನ್ಯಾಕ್ಸ್ಗೆ. ಸೊ ತಗೊಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಬಸ್ ಇಲ್ಲ. ಅಪ್ಪಾಜಿಗೆ ಫೋನ್ ಮಾಡೋಣ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು. ತಿಮ್ಮಪ್ಪಣ್ಣ ಅದೇ ಲಾಸ್ಟ್ ಟೈಮ್ ಟೀ ಕುಡಿದ್ವಲ್ಲ, ಅಣ್ಣ ಮತ್ತು ಅವ್ರ ಅಮ್ಮ ನಮ್ಮೂರೇ ಅಲ್ವಾ, ಬರವ ಅಂತ ಕರೆದ್ರು ಟೀ ಕುಡಿಯೋಕ್ಕೆ. ಟೀ ಕೊಟ್ಟರು, ಟೀ ಕುಡಿದೆ. ಅಪ್ಪಾಜಿ ಕಾಲ್ ಮಾಡಿದ್ದೀನಿ, ಬಸ್ ಇಲ್ವಲ್ಲ ಬರ್ತೀನಿ ಅಂತ ಅಂತು. ನಾನು ಇವಾಗ ಬನ್ನಿ ಹಾಲು ತೊಗೊಂಡು ಕೃತಿಗೆ ಹಣ್ಣುಗಳೆಲ್ಲ ತೊಗೊಂಡು ಅಮ್ಮಂಗೆ ನನ್ನ ಚಂದನ ಒಂದು ಪೇಸ್ಟ್ ಹೇಳಿದ್ಲು, ಸೆನ್ಸೊಡೈನ್ ಟೂತ್ಪೇಸ್ಟ್ ತಂದುಕೊಡು, ಅದು ಹಲ್ಲು ನೋವು ಕಡಿಮೆ ಆಗುತ್ತೆ ಅಂತ ಹೇಳಿ. ನಾನು ಶುಕ್ರವಾರ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಫ್ರೆಂಡ್ಸ್, ಹೋಗೋಕ್ಕಾಗ್ತಾಯಿಲ್ಲ ಅಂತಿದ್ದೆ. ಹೌದು, ಏನು ಅಂತ ಹೇಳಿರಲಿಲ್ಲ. ನನ್ನ ಬೆಸ್ಟ್ ಅಂದರೆ ಬೆಸ್ಟ್ ಫ್ರೆಂಡು, ಇಂಚಿಂಚು ಗೊತ್ತಿರೋದು ಅವಳೊಬ್ಳಿಗೇನೆ. ಈಗ ಇನ್ನೂ ತುಂಬ ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಬಟ್ ಎಲ್ಲರೂ ಸ್ವಲ್ಪ ಬ್ಯುಸಿ ಇರ್ತಾರೆ. ಬಟ್ ಚಂದನ ಆದರೆ ಸ್ವಲ್ಪ ಬ್ಯುಸಿ ಇದ್ರೂ ಮಾಡ್ತಾಳೆ. ನಾನು ಮಾಡಲಿಲ್ಲ ಅಂದರೂ ಅವಳೇ ಮಾಡ್ತಾಳೆ. ಸೊ ಅವರ ಅಮ್ಮ ಮನೆ ಕಟ್ಟಿದ್ದಾರೆ ಬೆಳ್ಳೂರು ಕ್ರಾಸಲ್ಲಿ. ಇವತ್ತು ಗೃಹ ಪ್ರವೇಶ ಆಯಿತು. 1.5 ವರ್ಷದಿಂದ ಅದು ಕನ್ಸ್ಟ್ರಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಬಿಲ್ಡಿಂಗು. ಆವತ್ತಿಂದನೂ ನಾನು ಬರ್ತೀನಿ ಅಂತ ಹೇಳ್ಕೊಂಬಂದೆ. ಲಾಸ್ಟ್ ಟೈಮ್ಗೆ ನನ್ನ ಮುಖ ಹಿಂಗಾಗ್ಬಿಡ್ತು. ಈ ಮುಖ ಇಟ್ಕೊಂಡು ಫಂಕ್ಷನ್ಗೆ ಹೋದರೆ ಸರಿಯಾಗಲ್ಲ ಅಂತ ಹೇಳಿ ನಾನು ಇವತ್ತು ಫಂಕ್ಷನ್ಗೆ ಹೋಗಿಲ್ಲ. ಬಟ್ ನೆಕ್ಸ್ಟ್ ವೀಕ್ ಅಥವಾ ಈ ಮಂತ್ ಎಂಡಿಂಗ್ ಅಷ್ಟರಲ್ಲಿ ನಾನು ಹೋಗಿ ಒಂದಿನ ಇದ್ದು ಅವ್ರ ಮನೇಲಿ ಮಾತಾಡ್ಸ್ಕೊಂಬರ್ತೀನಿ. ನಂಗೆ ತುಂಬ ಬೇಜಾರಾಗ್ತಾಯಿದೆ. ನಾನಿವತ್ತು ಬೆಳ್ಳೂರು ಕ್ರಾಸಲ್ಲಿ ಇರಬೇಕಿತ್ತು ಫಂಕ್ಷನಲ್ಲಿ, ಬಟ್ ನನ್ನ ಹಣೆ ಬರ ಸರಿ ಇಲ್ಲ. ಮೈಸೂರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದ್ದೀನಿ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗೆ ಒಂದು 5 ಬೂಸ್ಟ್ ಕೊಡಿ, 5 ರೂಪೀಸ್ದು. ಕಮ್ಮಿದಂದರೆ ಎಷ್ಟು? ಹಾಂ ಕೊಡಿ. ಬೂಸ್ಟ್ ಕೊಡಿ, ಒಂದು 5 ಕೊಡಿ. ಸಾಕು ಅಣ್ಣ, ಅಷ್ಟು ಕೊಡಿ. ಅಲ್ಲೇ ಬಂದೆ, ಅಮ್ಮಂಗೆ ಹಲ್ಲು ನೋವು ಮಾತ್ರೆ ತೊಗೊಳ್ಳೋಣ ಬನ್ನಿ. ಸರ್ ಹಲ್ಲು ನೋವು ಮಾತ್ರೆ ಕೊಡಿ. ತಗೋತಾ ಇದೆ, ಬಟ್ ಇವ್ರು ನಮ್ಮ ಅಪ್ಪಾಜಿಗೇನೋ ಪರಿಚಯ ಅಂತೆ, ಇಲ್ಲೇ ತಗೋ ಅಂತ ಹೇಳಿ ನಮ್ಮ ಅಪ್ಪಾಜಿ. ಅದಕ್ಕೆ ಇವ್ರ ಅಂಗಡಿಗೆ ಹುಡ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಇಲ್ಲೇ ಹಣ್ಣುಗಳು ತೊಗೊಳ್ಳೋಣ. ನಮ್ಮ ಅಪ್ಪಾಜಿ ಬತ್ತು 6 ಗಂಟೆ 22 ನಿಮಿಷ, ಒಂದು 5 ನಿಮಿಷ ಕೂತಿದೆ ಬತ್ತು. ಮಗಿಗೆ ಹಣ್ಣು ತೊಗೊಂಡಿದ್ದೀನಿ, ಮನೆಗೆ ಹಾಲು ತೊಗೊಂಡಿದ್ದೀನಿ, ಇನ್ನೇನು ತೊಗೊಂಡಿಲ್ಲ. ನೋಡಿ ತಗೋಬೇಕಾ? ಕೇಳ್ತಿಲ್ಲ ತಿನ್ನೋಕೆ ಏನಾದ್ರು ತಗೊಬರೋ ಕೇಳೋಳು ಅಂತ ನಾನು ಹಣ್ಣು ತೊಗೊಂಡು 190 ರೂಪಾಯಿ ಆಯಿತು. ಅಲ್ಲಿ ಅಂಗಡಿಲಿ 152, ಹಾಲಿಗೆ 28, ಮಾತ್ರೆಗೆ 20 ರೂಪಾಯಿ. ಅದಕ್ಕೆ ತಿನ್ನೋಕ್ಕೆ ಏನು ತೊಗೊಂಡಿಲ್ಲ. ನಮ್ಮ ಅಪ್ಪಾಜಿ ತಿನ್ನೋಕೆ ಏನಾದರೂ ತಗೋ ಮಗಿಗೆ ಅಂತ ಹೇಳ್ತಾರೆ. ಏನು ಥರನಾ? ಏನು ತಿಂತಾಳೆ? ಸೊ ಅಪ್ಪಾಜಿ ಅದೇನೋ ಗ್ಯಾಸ್ ಮಾತ್ರೆ ಅಂತ ಎಸಿಡಿಟಿ ಮಾತ್ರೆ ತರೋಕ್ಕೋಯ್ತು. 100 ರೂಪಾಯಿ ದುಡ್ಡು ಕೊಟ್ಟದೆ ಮಗಿಗೆ ತಿನ್ನೋಕೆ ಏನಾರು ತೊಗೊಬಾ ಅಂತ. ಅದಕ್ಕೆ ಅವಳಿಗೆ ಏನು ಇಷ್ಟ ಅಂದರೆ ಗೋಬಿ ಇಷ್ಟ. ಖಾರ ಕಡಿಮೆ ಹಾಕಿಸ್ಬಿಟ್ಟು ಗೋಬಿ ಥರನ ಬನ್ನಿ. ನನಗೆ ಗೋಬಿ ಇಲ್ಲೇ ತೊಗೊಳ್ಳೋದು ಜಾಸ್ತಿ. ಅವರು ಪರಿಚಯ ಆಗ್ಬಿಟ್ಟವ್ರೆ. ನಾನು ಹೋದರೆ ಎಷ್ಟು ಮೇಡಮ್ ಅಂತಾರೆ. ಸೊ ಕೃತಿಗೆ ಗೋಬಿ ತೊಗೊಂಡು ಹೋಗೋಣ. ಏನೋ ಬೈಕ್ದು ಚೈನ್ ಪಾಕೆಟ್ ಏನೋ ಆಗೈತಂತೆ, ಅದನ್ನ ರೆಡಿ ಮಾಡಿಸ್ಬೇಕು ಅಂತ ಹೇಳಿ ಗ್ಯಾರೇಜ್ ಹತ್ರ ನಿಲ್ಲಿಸ್ತು. ಅದು ಏನಾಗೋದೋ ಗೊತ್ತಿಲ್ಲ. ಆಯಲ್ ಹಾಕ್ಬಿಟ್ಟು ಏನೋ ಮಾಡ್ತಾರೆ, ನೋಡೋಣ ಅದೇನು ಮಾಡ್ತಾರೆ ಅಂತ. ನನಗಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಪ್ಪಾಜಿ ಇನ್ನೇನು ಬಿಡಿ ಸೆತ್ತ ನಿಂತ್ಕೊಂಡೋದೆ ಗೈಸ್. ನಾನು ಕವರ್ ಹಿಡ್ಕೊಂಡು ವೆರೈಟಿ ಬ್ಯಾಗ್ ಹಿಡ್ಕೊಂಡು ನಿಂತಿದ್ದೀನಿ ರೋಡಲ್ಲಿ. ಟೈಮು ಆಲ್ಮೋಸ್ಟ್ 6:30 ಆಗೋಯ್ತು. ಗಂಟೆ ಬಂದು ಅಲ್ಲೇ ಒಂದು 1/4 ಗಂಟೆ 10 ನಿಮಿಷದ ಮೇಲೆ ಆಯಿತು. 5 ಗಂಟೆಲೇ ಫೋನ್ ಮಾಡಿದಾಗಲೇ ಹೇಳಿದೆ ನಂಗೆ ಹೊಟ್ಟೆ ಹಸಿತಾ ಇದೆ, ಪ್ಲೀಸ್ ನಾನು ಏನೂ ತಿಂದಿಲ್ಲ, ನಾನು ಬರೋಷ್ಟರಲ್ಲಿ ಅಡುಗೆ ಮಾಡಿರೋ ಅಂತ. ಪಾಪ ನಮ್ಮ ಅಮ್ಮಂಗೆ ನೀರು ಬಿಟ್ಬಿಟ್ಟವ್ರೆ. ನೀರೆಲ್ಲ ಹಿಡ್ಕೊಂಡು ನೋಡಿ, ನೀರೆಲ್ಲ ಹಿಡ್ದೈತೆ. ಹಾಗೆ ತೊಳೆದಿರೋ ಪಾತ್ರೆಗಳೆಲ್ಲ ಆಚೆಗೆ ಇಟ್ಟೈತೆ, ಯಾಕಂದರೆ ಅಡುಗೆ ಮನೆ ಒರೆಸಿಲ್ಲ. ನಾಳೆ ಶನಿವಾರಕ್ಕೆ ಕೃತು ಬೂಸ್ಟ್ ತಂದ್ಬಿಟ್ನಲ್ಲ, ಅಮ್ಮ ಹಾಲು ಕುಡಿಬೇಕು, ಬೂಸ್ಟ್ಗೆ ಹಾಲು ಕಾಯಿಸ್ಕೊಡಮ್ಮ ಅಂದ್ಲು. ಅದಕ್ಕೆ ಹಾಲು ಕಾಯಿಸ್ಕೊಡ್ಬೇಕು. ಇವಾಗ 7 ಗಂಟೆ ಟೈಮು. ಬಂದು ಫ್ರೆಶಪ್ ಆಗಿ ಕೃತಾಗಿ ನನಗೆ ABCD ಬರಿ ಮತ್ತು I ಬರಿ ಅಂದ್ಬಿಟ್ಟು ಸ್ಲೇಟಲ್ಲಿ ಬರಿತಾ ಇದ್ದೀನಿ. ಬರೀರಿ. ನಂಗೆ ಬೇಡ ತಿನ್ನು. ಅಲ್ಲಿ ನಂಗೆ ಬೇಡ ಕತ್ತಿನ, ನಾನು ಊಟ ಮಾಡ್ತೀನಿ, ಹೊಟ್ಟೆ ಸಿತ ಅಂದರೆ. ಚೆನ್ನಾಗದೆ ಈಗ. I ಬರಿ ಕಾಕ್ಲೆ ಕೊಟ್ಬೇಡ. ಮಂಚ ಬೀರು ನೀನು ಹೇಳ್ತಿದ್ದಲ್ಲ ಹಾಡು ಮಸ್ತು ಮಲ್ಲೈಕ. ಅಷ್ಟೇ ನಂಗೂ ಬರೋದು. ನಂಗೆ ಗೊತ್ತಿಲ್ಲ ಕಂಚಿನ, ನಾನು ಮುದ್ದೆ ಮಾಡಬೇಕು.
ಬೀರು ಬಟ್ಟೆ ಎಲ್ಲನೂ ಈಚೆ ಬಿಸಿಲಿಗೆ ಹಾಕ್ಬಿಟ್ಟು ಜರುಗಿಸ್ಕೊಳ್ಳೋದು. ಏ ನಂಗೆ ಬರೋದಿಲ್ಲ ಕಮ್ಮದ. ಫ್ರೆಂಡ್ಸ್ ಕೂತು ಮೊಸರನ್ನ ತಿನ್ನಿಸ್ಕೊತಾವಳೆ ಅವ್ರ ಅಜ್ಜಿ ಕೈಲಿ. ಆಟ ಏನದು ಅದೇನೋ ಕೋತಿ ಮೊಸರನ್ನ ತಿಂದ್ಬಿಟ್ಟು ಬೇರೆಯವ್ರ ಬಾಯಿಗೆ ಒರೆಸಿತ್ತು ಅನ್ನಂಗೆ ಕೃತು ಮೊಸರನ್ನ ತಿಂದು ತಿಂದು ಅದೆಲ್ಲನೂ ದುಂಡೆಲ್ಲನೂ ಅವ್ರ ಅಜ್ಜಿ ಸೀರೆಗೆ ಒರೆಸ್ತಾವಳೆ. ಅದಕ್ಕೆ ನಗಾಡ್ತಾವಳೆ. ನಾನು ಇಲ್ಲಿ ನೋಡಿ ನಮ್ಮ ಮನೆ ಎಲ್ಲ ಹೆಂಗಿದೆ, ಏನು ಮಾಡೋ ಹಾಗಿಲ್ಲ. ನಾಳೆ ವಾರಕ್ಕೆ ಹಂಗೆ ಕ್ಲೀನ್ ಮಾಡಿಬಿಟ್ಟೆಲ್ಲ ಇಟ್ಟೈತೆ. ನಾನು ಮುದ್ದೆಗೆ ಇಟ್ಟಿದ್ದೀನಿ. ನನ್ನ ತಂಗಿ ಕಾಲ್ ಮಾಡಿದ್ಲು, ಬಟ್ ಅಲ್ಲಿ ನೆಟ್ವರ್ಕ್ ಇಶ್ಯೂ. ಅವ್ರು ಹೊಸ ಏರಿಯಾಕ್ಕೆ ಹೋಗಿದ್ದಾರಲ್ಲ ಅಲ್ಲಿ ಹಲೋ ಹಲೋ ಅಂತ ಅವಳು ಬಡ್ಕೋತಾಳೆ, ನಾನು ಬಡ್ಕೋತೀನಿ. ಸಾಕಾಗೋಯ್ತು. ಅದೇ ಹಾಸ್ಪಿಟ್ಲ್ ಕತೆ ಏನಾಯಿತು ಏನು, ನಾನು ನಿನ್ನ ಮುಂಚೆನೇ ಹೇಳಿದರೆ ನಾನು ರಜಾ ಹಾಕ್ಕೊಂಡು ಬರೀವೆ ಅಂದು. ಬಿಕಾಸ್ ಅವಳಿಗೂ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇದೆ, ಅಂದರೆ ಪಿಂಪಲ್ಸ್ ಜಾಸ್ತಿಯಾಗಿ ಮಾರ್ಕ್ಸ್ ಎಲ್ಲ ಇದ್ದಾವೆ. ಹಾಗಾಗಿ ಸೊ ಮುಂಚೆನೇ ಹೇಳೋದಲ್ವಾ ಅಂದೆ. ಆ್ಯಂಡ್ ಅಡ್ರೆಸ್ ಕೊಡ್ತೀನಿ, ಹೋಗ್ಬಿಟ್ಟು ಬಾ ಅಂತ ಹೇಳಿದ್ದೀನಿ. ಇವಾಗ ಸದ್ಯಕ್ಕೆ ಮುದ್ದೆ ಬೇಯಿಸ್ಬೇಕು. ಮುದ್ದೆ ತಿರುಗಿಬಿಟ್ಟು ಅಪ್ಪಾಜಿ ಅಮ್ಮಂಗೆ ಕೊಟ್ಬಿಟ್ಟು, ಸೊ ನಾನು ಮಾತ್ರೆ ಕುಡ್ದಿಲ್ಲ ಇನ್ನು. ಕೃತಜ್ಞ ಮಾತ್ರೆ ಕುಡಿಸ್ತೀನಿ ಅಂತ ಹೇಳಿದಾಳೆ. ಅವಳಿಗೆ ಮಾತ್ರೆ ಕುಡಿಸೋದಂದರೆ ತುಂಬ ಇಷ್ಟ. ಅವಳ ಕೈಲಿ ಮಾತ್ರೆ ಕುಡಿಸ್ಬಿಟ್ಟು ಅವಳು ರಜ್ಜಿತವೇ ಮಲ್ಕೊಂತಾಳಂತೆ. ನಾನೇನೋ ಹುಷಾರಿಲ್ಲ ಅಂತ ಹೇಳಿ ಏನಾದರೂ ಅಂಟ್ಕೊಂಡ್ಕೊಬಿಡುತ್ತೆ ಅಂತ 3 ದಿನ ಅವ್ರ ಅಜ್ಜಿ ಹತ್ರನೇ ಮಲಗಿಸ್ದೆ. ಇವಾಗ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಪಾಪು ಜೊತೆಲಿ ಮಲ್ಕೋಬೋದು ಅಂದರೆ, ಇಲ್ಲ ಇವತ್ತೊಂದಿನ ನಾನು ಅಜ್ಜಿ ಜೊತೆನೇ ಮಲ್ಕೋತೀನಿ ಅಮ್ಮ ಅಂತಿದ್ದಾಳೆ. ಸರಿ ಅವಳು ಇಷ್ಟ ಅಂತ ಹೇಳಿ ಅವ್ರ ಅಜ್ಜಿ ಜೊತೆ ಮಲ್ಕೊತಾಳೆ. ನಾನು ನನ್ನ ಪಾಡಿಗೆ ರೂಮಲ್ಲಿ ಮಲ್ಕೋಬೇಕು. ಆಮೇಲೆ ತಿನ್ನೋದು ಬನ್ನಿ. ಎಲ್ಲರೂ ಹೇಗಿದ್ದೀರಿ? ನಮ್ಮ ಅಮ್ಮನ ವಿಡಿಯೋಸ್ ನೋಡ್ತಾ ಇದ್ದೀರಾ? ನಮ್ಮ ಅಮ್ಮನ ವಿಡಿಯೋಸ್ ನೋಡ್ತಿದ್ದೀರಾ? ಸಪೋರ್ಟ್ ಮಾಡಿ ನೋಡ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಮ್ಮಂಗೆ ತುಂಬಾ ಕೆಲಸ. ಅದಕ್ಕೆ ನೀಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಸಪೋರ್ಟ್ ಮಾಡಬೇಕಲ್ವಾ. ಬರ್ತಾವಂತೆ. ಒಂದು 10 ನಿಮಿಷ ನನ್ನ ಜೊತೆ ಆಟ ಆಡ್ತು. ಈಗ ಅಜ್ಜಿ ರೂಮ್ಗೆ ಹೋಗುತ್ತಂತೆ ಮಲ್ಕೊಳ್ಳೋಕ್ಕೆ. ನಿಂಗೆ ಮಾತ್ರ ಕುಡಿಸ್ಬಿಟ್ಟು ಹೋಗ್ತೀನಿ ಅಮ್ಮ ಅಂತು. ಅದಕ್ಕೆ ಎದ್ದು ಬಂದೆ. ಅದಕ್ಕೆ ನನ್ನ ಮಗ ಅಷ್ಟು ಆಸೆಯಿಂದ ಕರೀತಾ ಇದೆ ಅಂತ ಎಲ್ಲನೂ ಇಲ್ಲೇ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಜೆಲ್ಲು, ಕ್ರೀಮು, ಅದು ಇದು. ಮಲ್ಕೋತಾವಳೆ. ತಗೊಂಬಂಗನೆ ಮಾತ್ರ ಅಮ್ಮ. ಅವಳು ನಿಂತಕ್ಕೆ ಬರ್ತಾಳಂತೆ ಕತೆ. ಮಲ್ಗಿಸ್ಕೊ. ಇನ್ನೊಂದು ಮಾತ್ರೆ ತಗೊಬಂಗಾರ. ಅದು ಬೇಡ. ಓಕೆ ಅದೇ ಓಪನ್ ಮಾಡು. ನೋಡಿ ಫ್ರೆಂಡ್ಸ್, ನಮ್ಮ ಕೃತಜ್ಞ ಮಾತ್ರೆ ಕುಡಿಸ್ತಾವಳೆ. ಬತ್ತೀನಿ ತಳಮ್ಮ. ಮಗ ಮಾತ್ರೆ ಕುಡಿಸ್ತದೆ. ಓಪನ್ ಮಾಡ್ಕೊಡೋಣ ಕಂದ. ಇಲ್ಲ ಓಪನ್ ಮಾಡ್ಕೊಡೋಣಮ್ಮ. ಮಾತ್ರೆ ಕವರ್ ಓಪನ್ ಮಾಡೋಕ್ಕಾದ ಎಲ್ಲಿ ಬರೋದಿಲ್ಲ. ಮಾತ್ರೆ ಕುಡಿಸ್ಬೇಕು ಅಂತದೆ ಮಾತ್ರವ. ನೀರು ಯಾರು ತರ್ತಾರೆ ಬಂಗಾರಿ? ನಾನು ಮಾತ್ರೆ ಕುಡ್ಸೋರೆ ತರಬೇಕು ನೀರು, ಗೊತ್ತಾ? ಸಾಕು. ಇಡು. ಖಾರ ಆಯ್ತದ ಮಾತ್ರೆ ಬಡಿದೆ. ಸಿಹಿ ಆಯ್ತದೆ. ಕೈ ಇಲ್ಲ. ಅದು ಸೂಪರ್. ಹೋದ ನೀರು ಚಲ್ದಲ್ ಪಾಪ. ಕೊಳೆ ಬಟ್ಟೆ ತರ ನನ್ನ ಬಟ್ಟೆಗೂ ಅದೋ ನೀರೆಲ್ಲವ. ಕೈಲಿ ಹಿಡ್ದ ಕೈಯ ಇದು ಮಾಡಿದ್ಲು. ನೀರೆಲ್ಲ ಚೆಲ್ಲೋದು. ಒಟ್ಟಿಗೆ ಮಾತ್ರೆ ಅಂತೂ ಕುಡ್ದೆ. ವರ್ಷ ಬಂಗಾರ. 9 ಗಂಟೆ 8 ನಿಮಿಷ ನಿದ್ದೆ ಎಷ್ಟು ಎಳಿತಾವೆ ಗೊತ್ತಾ. ಮುಂಚೆ ಮಧ್ಯಾಹ್ನ ಟೈಮ್ ಮಲ್ಕೋತಿದ್ದಲ್ವ, 11 ಗಂಟೆ 12 ಗಂಟೆ ಆದರೂ ನಿದ್ದೆ ಬರ್ತಾ ಇರಲಿಲ್ಲ. ಈಗ 9 ಗಂಟೆ 8 ಗಂಟೆ 8:30 ನಿದ್ದೆ ಬರ್ತವೆ. ಆ್ಯಂಡ್ ಇನ್ನೊಂದು ವಿಚಾರ, ಸನ್ಸ್ಕ್ರೀನ್ ಹಾಕಬೇಕಾದ್ರೆ ದಯವಿಟ್ಟು ಯೋಚನೆ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಾಕಿ. ಅವರು ಏನಾದರೂ ಹಾಕಿದ್ರ ಅಂದರು, ಸರ್ ಸನ್ಸ್ಕ್ರೀನ್ ಹಾಕಿದ್ದೆ ಅಂದರೆ ಅದೆಲ್ಲ ಹಾಕಬಾರ್ದು. ಹೆವಿ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಸನ್ಸ್ಕ್ರೀನ್ಗೆ, ಹಾಕಲೇಬಾರ್ದು ಅಂತ ಹೇಳಿದ್ರು. ಮನ್ಸು ಹೊಡೆದೋಯ್ತು. ಯಾಕೆ ಗೊತ್ತಾ, 300 ರೂಪಾಯಿ ಕೊಟ್ಟು ಮಖ ಹಾಳು ಮಾಡಿಕೊಂಡು ಮತ್ತೆ 2000 ಖರ್ಚು ಮಾಡೋಂಗಾಗೈತೆ ನನ್ನ ಹಣೆ ಬರ. ಒಟ್ಟಿಗೆ 2300. ಮತ್ತೆ ನೆಕ್ಸ್ಟ್ ಮಂತ್ ಬರೋಕೆ ಹೇಳಿದ್ದಾರೆ ಅಂದಲ್ಲ, ಅವಾಗ 1-1.5 ಆಗೇ ಆಗುತ್ತೆ ಮಿನಿಮಮ್. ಅದೆಲ್ಲ ಕಾಸ್ಟ್ಲಿ ಇರುತ್ತೆ. ಮೆಡಿಸಿನ್ಸ್ ಅವ್ರು ಕೊಡೋದು ಚೆನ್ನಾಗೂ ಇರುತ್ತೆ, ಕಾಸ್ಟ್ಲಿನೂ ಇರುತ್ತೆ. ನೀವುಗಳು ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾದ್ರೆ ನೋಡಿ ಯೂಸ್ ಮಾಡಿ. ಆ್ಯಂಡ್ ಪಾನ್ಸ್ ವೈಟ್ ಬ್ಯೂಟಿ ಕೂಡ ಯಾಕೆ ಹಿಂಗಾಗ್ತಿದೆಯಪ್ಪ. ಪಾನ್ಸ್ ವೈಟ್ ಬ್ಯೂಟಿ ಕೂಡ ಡೈಲಿ ಯೂಸ್ ಮಾಡಬಾರ್ದು, ಫಂಕ್ಷನ್ಸ್ ಮಾತ್ರ ಯೂಸ್ ಮಾಡಿ, ಅಪರೂಪಕ್ಕೆ ಡೈಲಿ ಯೂಸ್ ಮಾಡಬೇಡಿ ಅಂದರು. ಸರಿ ಸರ್ ಅಂದೆ. ಸೊ ಇವಾಗ ಅದೇ ಏನೇನೋ ಕೊಟ್ಟಿದ್ದಾರೆ.
ಸನ್ಸ್ಕ್ರೀನ್ ಕತೆ ಯಪ್ಪ ಒಸಿ ಬೇಜಾರಾಯ್ತಲ್ಲ. 300 ರೂಪಾಯಿ ಕೊಟ್ಟು ಏನೋ ಸನ್ಸ್ಕ್ರೀನ್ ಹಾಕೊಳ್ಳೋಣ, ಬಿಸಿಲಿಂದ ಮುಖ ಟ್ಯಾನ್ ಆಗೋದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಹೋಗಿ ಮುಖ ಹಾಳು ಮಾಡ್ಕೊಂಡಿರೋ ವ್ಯಕ್ತಿ ನಾನೇ ಇರಬಹುದೇನೋ ಮೋಸ್ಟ್ಲಿ. ನಗುವುದೋ ಅಳುವುದೋ ನೀವೇ ಹೇಳಿ ಅನ್ನಂಗೆ ಆಗ್ಬಿಟ್ಟೈತೆ ನನ್ನ ಕತೆ. ಅದು ಎಸೆಯೋಕ್ಕೂ ಹೊಟ್ಟಿರ್ತದೆ. 300 ರೂಪಾಯಿ ಫ್ರೆಂಡ್ಸ್, ಒಂದಲ್ಲ ಎರಡಲ್ಲ 300 ರೂಪಾಯಿ. ಬಟ್ ವಿಧಿ ಇಲ್ಲ, ತೆಗೆದು ನನಗೆ ಬತ್ತುತ್ತಿರೋ ಸಿಟ್ಟಿಗೆ ರಾಮನಾಥ್ಪುರದ ಹೊಳೆಗೆ ಎಸ್ಬಿಡ್ತೀನಿ ನಾನು. ಕಣ್ಣು ಕಾಣಬಾರ್ದು ಅದು ನನಗೆ. ಏನು ಮಾಡೋಕ್ಕಾಗೋದಿಲ್ಲ. ಅದೇನೋ ನಮ್ಮಮ್ಮ ಒಂದು ಗಾದೆ ಹೇಳ್ತಾ ಇತ್ತು. ನಾನು ಹೇಳಿದೆ, ನನ್ನ ಮಾತು ಕೇಳೋಕ್ಕಲ್ಲ ನೀನು, ಏನೇನೋ ಹಾಕ್ಬಿಟ್ಟು ಚೆನ್ನಾಗಿದ್ದು ಮಕ್ಕ ಹಾಳು ಮಾಡ್ಕೊಂಡಿದ್ದೀಯ ಅಂತ. ಅದೇನೋ ಒಂದಿಷ್ಟು ಉದ್ದ ಗಾದೆ ಹೇಳ್ತು. ನನಗೇನು ಹೇಳೋಕ್ಕೂ ಬರೋಕ್ಕಲ್ಲ. ನನಗೆ ಗೊತ್ತಿರೋ ಗಾದೆ ಹೇಳಬೇಕು ಅಂದರೆ, ಕೂತ್ಕೊಂಡು ಕೆರ್ಕೊಂಡು ಹುಣ್ಣು ಮಾಡ್ಕೊಂಡ್ರಂತೆ ಹಾಗೆ. ಸುಮ್ಮನಿದ್ದಾಳೆ ನಾನು, ಹೋಗಿ ಸನ್ಸ್ಕ್ರೀನ್ ಹಾಕೊಂಡು ಮುಖ ಹಾಳು ಮಾಡ್ಕೊಳಂಗೆ ಆಗೈತೆ. ಇನ್ನೇನೂ ಇಲ್ಲ. ಇವತ್ತಿನ ಕತೆ ನನ್ನ ಹಾಸ್ಪಿಟ್ಲು ವ್ಯಥೆ ಇಷ್ಟ ಆಗಿತ್ತು. ನಾನಿವಾಗ ಮಲ್ಕೋತಾ ಇದ್ದೀನಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಗುಡ್ ನೈಟ್. ಎಲ್ಲರೂ ಮಲ್ಕೊಳ್ಳಿ. ಮತ್ತೆ ನಾಳೆ ಒಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಓಕೆ, ಬಾಯ್.